ಇನ್ನು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ಮಾತಿನ ಯುದ್ಧ ಮುಂದುವರೆದಿದೆ. ಇದರ ಹಿಂದೆ ಸಿದ್ದರಾಮಯ್ಯ ಅವರೇ ಮಾಸ್ಟರ್ ಮೈಂಡ್ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಸಿದ್ದರಾಮಯ್ಯನೇ ಮಾಸ್ಟರ್ ಮೈಂಡ್ ಎಂದ ಅಶೋಕ್. ಕಮ್ಯುನಿಸ್ಟ್ ಒತ್ತಡಕ್ಕೆ ಎಸ್ಐಟಿ ರಚನೆ ಎಂದು ಬಿಜೆಪಿ ಕೆಂಡ. ರಾಜಕೀಯ ಮಾಡ್ತಿದ್ದಾರೆ ಎಂದು ಕಾಂಗ್ರೆಸ್ ಕೌಂಟರ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪದಲ್ಲಿ ರಾಜಕೀಯ ನಾಯಕರ ಮಧ್ಯೆ ಸಮರ ತಾರಕಕ್ಕೇರಿದೆ. ಆರೋಪ ಪ್ರತ್ಯಾರೋಪಗಳು ಜೋರಾಗೇ ನಡೀತಿದೆ. ಇದೀಗ ಬಿಜೆಪಿ ನಾಯಕರು ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಕಮ್ಯುನಿಸ್ಟ್ ಒತ್ತಡಕ್ಕೆ ಎಸ್ಐಟಿ ರಚನೆ ಮಾಡಲಾಗಿದೆ. ಇದರ ಹಿಂದೆ ಇರೋ ಮಾಸ್ಟರ್ ಮೈಂಡೇ ಸಿದ್ದರಾಮಯ್ಯ ಅಂತ ಆರ್ ಅಶೋಕ್ ಬೆಂಕಿಯುಗುಳಿದ್ದಾರೆ. ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು, ಇವ್ರಿಗೆಲ್ಲ ಓನರ್ ಯಾರು, ಇವರಿಗೆ ಮಾಸ್ಟರ್ ಮೈಂಡ್ ಯಾರು. ದಟ್ ಮಾಸ್ಟರ್ ಮೈಂಡ್ ಈಸ್ ಮಿಸ್ಟರ್ ಸಿದ್ದರಾಮಯ್ಯ. ಇವರೆಲ್ಲ ಸೇರ್ತಾ ಇದ್ದು ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಸೇರಿ ಎಲ್ಲರೂ ಕೂಡ ಈ SIT ಕೊಡೋಕ್ಕೆ ಆದೇಶ ಮಾಡಿದ್ದು ಇದೇ ಎಡಪಂಥೀಯರು. SITಯನ್ನ ರಚನೆ ಮಾಡಕ್ಕೆ ಹೇಳಿದವರು ಈ ಒಂದು ಕಮ್ಯುನಿಸ್ಟ್ ಪಾರ್ಟಿಯವರು. ಯಾರಿಗೆ ಕಮ್ಯುನಿಸ್ಟ್ ಇರ್ತದೋ ಈ ದೇಶದ ಬಗ್ಗೆ ಅವ್ರು ಮಾತಾಡಿರೋವಂಥದ್ದು ಎಡಪಂಥೀಯರು. ಈಗ ಅವನ್ಯಾರೋ ಮಾಸ್ಕ್ ಮ್ಯಾನ್ ಅವನ್ನೆಲ್ಲ ಬಣ್ಣ ಬಯಲಾಗ್ತಾ ಇದೆ. 3 ಜನ ಹೆಂಡ್ತಿದ್ದೀರು, ಮಕ್ಕಳನ್ನು ನೋಡ್ಕೊಂಡೆ ಹೊಡೆದು ಆ ಹೆಂಡ್ತಿ ಹೇಳಿದಾಳೆ, ಇವತ್ತು ನನ್ನ ಭಾಳಷ್ಟು ಸರಿ ಹೊಡೆದು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ, ಬಿಟ್ಟಿದ್ದಾನೆ, ಅದೇ ಪುಣ್ಯ ನನಗೆ ಅಂತೇಳಿ. ಮೊದಲನೇ ಹೆಂಡ್ತಿ. ಮಾಸ್ಕ್ ಮ್ಯಾನ್ನ ಮುಖವಾಡ ಕಳಚಿದೆ. ಇದೀಗ ಸಿಎಂ DCM ಮಾಸ್ಕ್ ಹಾಕಿಕೊಂಡು ಓಡಾಡೋ ಪರಿಸ್ಥಿತಿ ಇದೆ ಅಂತ ವಿಜಯೇಂದ್ರ ತಿವಿದ್ರು. ಗುಂಡಿ ಬಗದಂಗು ಇವ್ರಿಗೇನೋ ಸಿಕ್ಬಿಡುತ್ತೆ ಅಂತೇಳಿ ಪಾಪ ಇಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಸಿದ್ದರಾಮಯ್ಯನವರು ಕನ್ಸು ಕಾಣ್ತಾ ಇದ್ರು. 15-16 ಗುಂಡಿಗಳು ತೋಡಿದ್ರು ಸಹ ಅಲ್ಲಿ ಧರ್ಮಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ. ಈಗ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಯಾವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಡಪಂಥೀಯ ಶಕ್ತಿಗಳ ಮಾತನ್ನು ನಂಬಿಕೊಂಡು ಧರ್ಮಸ್ಥಳ ವಿಚಾರದಲ್ಲಿ SIT ತನಿಖೆ ಮಾಡಿ ಆ ದೂರುದಾರನಿಗೆ ಒಂದು ಮಾಸ್ಕ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಆ ದೂರುದಾರನ ಮುಖವಾಡ ಏನೋ ಕಳಚು ಬಿದ್ದಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರೀಗ ಮಾಸ್ಕನ್ನು ಹಾಕೊಂಡು ಇವತ್ತು ರಾಜ್ಯದಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಇದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಬಯಲಿಗೆಳಿಬೇಕು. ಇವರೆಲ್ಲ ಟೂಲ್ಗಳಾಗಿರ್ಬೋದು. ಮಾಸ್ಟರ್ ಮೈಂಡ್ ಬೇರೆ ಯಾರೋ ಇರ್ತಾರೆ. ಕಿಂಗ್ ಪಿನ್ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಕಿಂಗ್ ಪಿನ್ ಮೇಲೆ, ಮಾಸ್ಟರ್ ಮೈಂಡ್ ಮೇಲೆ ಆಕ್ಷನ್ ಆಗ್ಬೇಕು. ಇನ್ನು ಬಿಜೆಪಿ ಧರ್ಮ ರಕ್ಷಣಾ ಅಭಿಯಾನಕ್ಕೆ DK ತಿರುಗೇಟು ಕೊಟ್ಟಿದ್ದು ಹೀಗೆ. ಅದು ಟುಸ್ ಗಿರಾಕಿ. ಬಿಜೆಪಿ ಮಾಡ್ತಾ ಇರೋದು ರಾಜಕಾರಣ. ನಮ್ಮ ಸರ್ಕಾರ, ಮೋಹಂತಿ ಮತ್ತು ಅವರ ತಂಡ ಬಹಳ ಕ್ಲೀನಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇನ್ನು BL ಸಂತೋಷ್ ವಿರುದ್ಧ ತಿಮರೋಡಿ ಮಾತನಾಡಿರೋದು ಸರಿಯಲ್ಲ ಅಂತ DCM DKಶಿ ಕೆಂಡಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಗಿರೀಶ್ ಮಟ್ಟಣ್ಣನವರ್ ಅರೆಸ್ಟ್ ಆಗಿದ್ದೇ ಬೇರೆಯದ್ದಕ್ಕೆ ಅಂದ್ರು. RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಿಕಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಬೇಕು. ಯಾರೇ ಆಗಲಿ ಲೀಡ್ರು, ಏನು ದಾಖಲೆ ಇದೆ ಅವನ ಹತ್ರ? ಇಲ್ಲಿ BL ಸಂತೋಷ್ ಅವರು ಹಿಂದೂ ಸಂಘಟನೆಯ ಪ್ರಮುಖರಾಗಿದ್ದರಿಂದ ಇಲ್ಲಿ ಸತ್ತಂತಹ ಅನೇಕ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಾಗಿರೋದ್ರಿಂದ ಯಾಕೆ ಧ್ವನಿ ತಾತ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಇವ್ರು ಕೇಳಿದ್ದು. ಯಾರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ, ಮನಸ್ಸಿನಲ್ಲಿ ನೋವಿದ್ದಾಗ ಖಾರವಾಗಿ ಮಾತಾಡ್ತಾರೆ. ಅದನ್ನೇ ಇಟ್ಕೊಂಡು FIR ಮಾಡಿಸೋದಲ್ಲದೆ ಅರೆಸ್ಟ್ ಮಾಡೋ ಲೆಕ್ಕಕ್ಕೂ ಕೂಡ ಹೋಗಿದ್ದಾರೆ. ಅದಕ್ಕೂ ಮತ್ತೆ ಈ SIT ತನಿಖೆಗೆ ಸಂಬಂಧ ಇಲ್ಲ. ಆದರೆ ಇವ್ರು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ, ಓ ನೋಡಿ ಇವನು ಅಲ್ಲಿ ಮೂಳೆನೇ ಇಲ್ಲ, ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಸಮೀರ್ಗೆ ಅರೆಸ್ಟ್ ಮಾಡಕ್ ಹೋಗಿದ್ದಾರೆ ನೋಡಿ. ಅದೇನೇ ಹೇಳಿ, ಧರ್ಮಸ್ಥಳ ವಿಚಾರದಲ್ಲಿ ಒಂದ್ ಕಡೆ ತನಿಖೆ ತನ್ನ ಪಾಡಿಗೆ ನಡೀತಿದ್ರೆ ಮತ್ತೊಂದ್ ಕಡೆ ಒಬ್ಬೊಬ್ಬರ ಹೆಸರುಗಳು ಮುನ್ನೆಲೆಗೆ ಬರ್ತಿದೆ. ಬ್ಯೂರೋ ರಿಪೋರ್ಟ್ TV9.